ಎಲ್ಲ ಬೆಳೆ ಒಣಗಿಬಿಟ್ಟವ, ಸಾಲ ಮಾಡಿ ಸಾಯಕತ್ತೀವಿ ಅಯ್ಯಪ್ಪ ನಾವು. ಮುಂದೆ ಆತ್ಮಹತ್ಯೆ ಮಾಡ್ಕೊಳಕ್ಕೂ ಸುತ ರೈತರು ನೀವೇ ಕಾಣ್ರಿ. ಬೆಳೆಗಳಿಗೆ ನೀರು ಬಿಡುತ್ತಿಲ್ಲವೆಂದು ರೈತರು ಹೋರಾಟ ಮಾಡಿದಾಗ ಮರೋಳ ಏತ ನೀರಾವರಿಯ ಜಾಕ್ವೆಲ್ಗೆ ತೆರಳಿ ಹೊನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ರೈತರಿಗೆ ಸ್ಪಂದಿಸಿದ್ರು. ಆದರೆ ಆ ನೀರು ಕೇವಲ ಜಾಕ್ವೆಲ್ನ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಮಾತ್ರ ಹೋಗುತ್ತಿದ್ದು ಹಿಮವಾಡಗಿ, ತೂರಮರಿ, ಬೂದಿಹಾಳ, ನಿಡಸನೂರು, ಬೆನಕನದೋಣಿ ಗ್ರಾಮಗಳಿಗೆ ನೀರು ಬಿಡುತ್ತಿಲ್ಲ. ಇದರಿಂದ ಬೆಳೆಗಳು ನಷ್ಟವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎನ್ನುತ್ತಿದ್ದಾರೆ. ನೀರಿಲ್ಲ, ನೀರು ಕೊಡ್ರಿ ಅಯ್ಯಪ್ಪ ನಮ್ಗೆ, ಎಲ್ಲ ಬೆಳೆ ಒಣಗಿಬಿಟ್ಟವ, ಸಾಲ ಮಾಡಿ ಸಾಯಕತ್ತೀವಿ ಅಯ್ಯಪ್ಪ ನಾವು. ದಯವಿಟ್ಟು ನಮ್ಗೊಂದಿಷ್ಟು ನೀರು ಕೊಡ್ರಿ ನೀವು. ಮುರಳಿ ಹತ್ನಾರು ನೀರನ್ನು ಮಾನ್ಯ ಸ್ಟ್ರೈಕ್ನಲ್ಲಿ ಎಲ್ಲರಿಗೂ ಅವಕಾಶ ಮಾಡಬೇಕು ಅಂತ ತಾವು ಹೇಳಿದ್ರಿ. ಈ ಪ್ರಕಾರ ಕೆಲವೇ ಗ್ರಾಮಗಳಿಗೆ ಕೆಲವು ಭಾಗದ ಜನರಿಗೆ ರೈತರಾಗಿದೆ. ಇಲ್ಲಿ ನಮ್ಮ ಹೊಳನ್ನು ಯಾರು ಕೇಳೋರಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಬೆಳೆಗಳು ಒಣಗಕತ್ತಾವ, ನಮ್ಗೆ ಇದೊಂದಾದರೂ ನೀರು ಕಡೆ ಭಾಗಕ್ಕೆ ಮುಟ್ಟುವಂತೆ ಅಧಿಕಾರಿಗಳು ಸೂಚಿಸಬೇಕಂತ ತಮ್ಮಲ್ಲಿ ನಾವು ಗ್ರಾಮದಲ್ಲಿ ಮಾತಾಡೋದು. ರೈತರು ಸಾಲ ಸೂಲ ಮಾಡಿ ಮೊದಲ ಬರಗಾಲ ಐತಿ, ಇಂಥವರಲ್ಲಿ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಮೆಷಿನಿಗೆ ಹಾಕ್ಯಾರ. ಈಗ ಅದ್ರ ಬೆಳೆ ಬಂದೈತಿ, ಈಗ ನೀರು ಕಟ್ ಮಾಡಿಬಿಟ್ರ. ಬೇಕಾದ್ರೆ ತಮ್ಮ ಎಲ್ಲಿ ಇದು ಲಾಸ್ಟ್ನೇ ಕಡೆ ಭಾಗದಾಗ ಒಟ್ಟ ಬಂದಿಲ್ಲ, ಜಲ್ಕಂದಿನ್ನಿ ಆಮೇಲೆ ಎಮ್ಮಡಿಗೆ ಲಾಸ್ಟ್ ಅಲ್ಲಿಂದ ಇತ್ತಾಗ ಒಟ್ಟ ನೀರು ಬಂದಿಲ್ಲ. ಈಗ ಕರೆಕ್ಟ್ ಫಸಲು ಬರೋಕೆ ನೀರು ಬಂದ್ ಮಾಡ್ಯಾರ. ಇದ್ದದ್ದು ಸಾಲ ಸೂಲ ಮಾಡಿ ಅವ್ರು ನೀರು ನಿಚ್ಕೊಂಡು ನಾವೀಗ ಇದು ಬೆಳೆ ಹಾಕಿವಿ, ಅದು ಕೂಡ ಇಲ್ಲ. ಮತ್ತು ಬರಗಾಲ ಇದ್ದರಿಂದ ಆದ್ರಿಂದ ನೀವು ಏನು ಮಾಡ್ಬೇಕಂತಂದ್ರೆ ನಮ್ಗೆ ಇದು ಮಾಡ್ಲಿಕ್ಕಂದ್ರೆ ಮುಂದೆ ಆತ್ಮಹತ್ಯೆ ಮಾಡ್ಕೊಳಕ್ಕೂ ಸುತ ರೈತರು ನೀವೇ ಕಾಣ್ರಿ. ಆದ್ದರಿಂದ ಜರೂರು ನಮ್ಗೆ ನೀರು ಒದಗಿಸ್ಬೇಕಂತಂದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಮೊದಲೇ ಬರಗಾಲದಿಂದ ತತ್ತರಿಸುವ ರೈತರು ನೀರಿಲ್ಲದೆ ಸಾಲ ಮಾಡಿ ಸಂಕಷ್ಟದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರು ಸಮಸ್ಯೆಗಳನ್ನು ಬಗೆಹರಿಸಲಿ ಎಂಬುದು ನಮ್ಮ ಆಶಯ. ವಿಜಯ ಧ್ವನಿ ನ್ಯೂಸ್, ಹೊನಗುಂದ.